ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಕುಮಾರ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ. ಎಸ್ ಹೌದು, ಇವತ್ತು ನನ್ನ ಮಗಳ ಫಸ್ಟ್ ಬರ್ತ್ಡೇ. ಇವತ್ತಿನ ದಿನ ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಅಂತ ಅನ್ನೋದು ನಿಮಗೆ ನಾವು ತೋರಿಸ್ತೀವಿ, ಮತ್ತು ಸೆಲೆಬ್ರೇಷನ್ ಹೆಂಗಿರುತ್ತೆ ಅನ್ನೋದು ತೋರಿಸ್ತೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, 1 ಗಂಟೆ ಆಯಿತು. 4 ಗಂಟೆಗೆ ಬರ್ಡೇ ಸೆಲೆಬ್ರೇಷನ್ ಅಂತೆ. ನಮ್ಮ ವಿಧಾತ್ರಿ ಇಲ್ಲಿ ಮಲಗಿದ್ದಾಳೆ. ನಮ್ಮ ಅದಕ್ಕೆ ಇನ್ನೂ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡ್ತಾರ ಕಣ, ಎಲ್ಲ ಹಂಗೆ ಉಪವಾಸ ಇರಿಸ್ತಾರ ಗೊತ್ತಿಲ್ಲ. ಇನ್ನ ಡೆಕೋರೇಷನ್ ಮಾಡಬೇಕು. ಇದು ನಮ್ಮ ಅಣ್ಣ ಇನ್ನೂ ಡೆಕೋರೇಟ್ ಮಾಡ್ಬೇಕೆಲ್ಲನೂ. ಇಲ್ಲೇ ಕೂತವ್ರು, ಇನ್ನು ಯಾವಾಗ ಡೆಕೋರೇಟ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇವರು ನಮ್ಮ ತಮ್ಮ ಇವರು ತಲೆ ಕೆರ್ಕೋತಾರೆ ಇವತ್ತಿನಲ್ಲಿ. ತುಂಬಾ ಟೆನ್ಷನ್ ಅಲ್ಲ ಅವನೇ, ಯಾವಾಗ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಬರ್ಡೇ ಬಟ್ 3 ಅವಲ್ಲಿ ಏನ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಬರ್ಡೇ ಅಂತೂ ಮಾಡೇ ಮಾಡ್ತೀವಿ ಇವತ್ತು. ವಿಧಾತ್ರಿ ಮಲಗಿದ್ದೀವಿ ಎದ್ಮೇಲೆ. ಓಕೆ ಗೈಸ್, ಫೈನಲಿ ವಿ ರೀಚ್ ಹೋಮ್. ಬನ್ನಿ ಒಳಗಡೆ. ಇದು ನಮ್ಮ ಅಣ್ಣವ್ರ ಮನೆ. ನಮ್ಮ ಬರ್ಡೇ ಗರ್ಲು ತುಂಬ ಬ್ಯುಸಿ ಇದ್ದಾರೆ ಆಟ ಆಡೋದ್ರಲ್ಲಿ. ಇವರೇ ಬರ್ಡೇ ಗರ್ಲು. ಅವ್ರ ನೇಮ್ ಇಸ್ ವಿಧಾತ್ರಿ ಅಂತ. ಹಾಯ್. ಫಸ್ಟ್ ಬನ್ನಿ ನಮ್ಮ ಅದಕ್ಕೆ ಏನು ಮಾಡ್ತೀರ ಅಂತ ನೋಡೋಣ ಒಳಗಡೆ. ಓ ಮೈ ಗಾಡ್, ನಮ್ಮ ಅದಕ್ಕೆ ಫುಲ್ಲು ಪ್ರಿಪ್ರೇಷನ್ ಇದ್ದಾರೆ, ಅಡುಗೆ ಮಾಡ್ತಾರೆ. ನೋಡಿ ಏನು ಮಾಡ್ತೀರಾ ಅಂತ ಕೇಳೋಣ ಬನ್ನಿ. ಅದಕ್ಕೆ ಏನು ಮಾಡ್ತೀರಾ? ನಾನು ವೆಜ್ ಐಟಮ್ ಮಾಡ್ತಾ ಇದ್ದೀನಿ. ವೆಜ್ಜಲ್ಲಿ ಸ್ಪೆಷಲ್ ಇವತ್ತು ಬಿಸಿಬೇಳೆ ಬಾತು, ಟೊಮೊಟೊ ರಸಮು, ಆಮೇಲೆ ಪಾಲಕ್ ಪನ್ನೀರ್, ಚಪಾತಿ. ಅಷ್ಟೇನಾ? ನಾನ್ ವೆಜ್ ಅಲ್ಲಿ ಬಿರಿಯಾನಿ, ಹಾಂ, ದಮ್ಕಾಯಿ ಚಿಕನ್, ಹಾಂ, ಆಮೇಲೆ ಚಪಾತಿ. ಇದೆಲ್ಲ ಸ್ಪೆಷಲ್. ಏನಕ್ಕೆ ಬಂದಿದೆ ಇಷ್ಟೆಲ್ಲ ಸ್ಪೆಷಲ್ ಇವತ್ತು? ಇವತ್ತು ನನ್ನ ಮಗಳು ಹುಟ್ಟದಬ್ಬ. ಹೌದಾ? ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಮುಗಿಸಿ ಮನೇಲೂ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟಿದ್ದೆ 11 ಮುಕ್ಕಾಲು ಆಗೋಗಿತ್ತು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು. ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು. ಆವಾಗ ಹೋಗಿ ಬೇಗ ಅರ್ಚನೆ ಮಾಡಿಸಿ ವಾಪಸ್ ನಾವು ಮನೆಗೆ ಬಂದಿದ್ದೆ 2-2:30 ಆಗಿಬಿಟ್ಟಿತ್ತು. ಅಡುಗೆ ಬೇರೆ ಮಾಡಬೇಕಿತ್ತು. ಆಚೆ ಕಡೆ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಸೊ ಅಡುಗೆ ಬೇರೆ ಮಾಡಬೇಕಿತ್ತು, ಏನು ಮಾಡೋದು ಅಂತ ಟೆನ್ಷನ್ ಆಗೋಗಿತ್ತು. ಸೊ ಮನೆಗೆ ಬಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು. ಇವರೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಟೇಪ್ ಐತಲ್ಲ, ಇದೇನು ಗೊತ್ತಾ? ಒಂದೊಂದು ಹಾಕ್ಬಿಟ್ಟು ಬಿಡೋದು, ಮತ್ತೆ ಇದ್ರ ಜೊತೆಗೆ ಇನ್ನು ಬೇರೆ ಕಲರ್ ಎರಡು ಹಾಕ್ಬೋದು. ನಿಮ್ ಕಟ್ಟಕ್ ಈಸಿ ಆಗುತ್ತೆ. ಅದು 6 ಬೇರೆ ಕಲರ್ ಕೊಡಿ ಬಲೂನ್. ಇದೆರಡನ್ನ ಇದೆ 6 ನೋಡಿ ನೋಡೋಣ. ಏನ್ ಮಾಡೋದಕ್ಕೆ ಗೋಲ್ಡ್ ಕಲರ್ ಬಲೂನ್. ಇನ್ನ 2 ಕಲರ್. ಎಷ್ಟು ಕಲರ್ ಬಲೂನು? ಎಲ್ಲ ಕಲರ್ ಮಿಕ್ಸ್ ಮಾಡಿ ಹಾಕೋಣ. ಗೋಲ್ಡ್ ಏನ್ಬಿಟ್ಟು ಜಾಸ್ತಿ ಬೇಡ. ಗೋಲ್ಡ್ 3 ನಾವೆಲ್ಲ ಡೆಕೋರೇಟ್ ಮಾಡ್ತಿದ್ರೆ ನಮ್ಮ ವಿಧಾತ್ರಿ ಅವ್ರ ಅಪ್ಪನ ಪರ್ಸಲ್ಲಿ ಎಷ್ಟು ದುಡ್ಡಿದೆ ಅಂತ ಇವಾಗಲೇ ಚೆಕ್ ಮಾಡ್ತಾರೆ. ನೋಡಿ 1 ವರ್ಷಕ್ಕೆ ಹಿಂಗೆ ಎಷ್ಟೈತವ ಚೆಕ್ ಮಾಡುವ. ಎಷ್ಟೈತೆ ಮಗಳ? ಎಷ್ಟೈತೆ ಅಪ್ಪಾಜಿ ಟೋಟಲಿ? ನೋಡು, ಚೆಕ್ ಮಾಡು, ಕೌಂಟ್ ಮಾಡು. ಹಾಂ, ಓಪನ್ ಮಾಡಿ ಮಗಳು. ಎಷ್ಟೈತೆ ನೋಡೋಣ. ಎಷ್ಟೈತಪ್ಪ? ಪಪ್ಪಂತೂ ದುಡ್ಡು ಐತಾ ಇಲ್ವಾ ಅಂತ ನೋಡ್ತಾವಳೆ. ಸಿ ವಿಧಾತ್ರಿ ಇವಾಗಲೇ ಅವ್ರ ಅಪ್ಪನ ದುಡ್ಡು ಸೇವ್ ಮಾಡೋಣ, ಇಲ್ಲ ಖರ್ಚು ಮಾಡೋಣ ಅಂತ ಯೋಚನೆ ಮಾಡ್ತಾವಳೆ 1 ಇಯರ್ಗೆ. ಆ ಒಬ್ಬ ತೆಗೆದ್ಲು ಫೈನಲಿ. ನಮಗೆಲ್ಲ ಕೊಡ್ತಾರ ನೋಡೋಣ. ಕೊಡು ನನಗೂ ವಿಧಾತ್ರಿ. ವಿಧಾತ್ರಿ ನನಗೆ ಯಾವುದು ತೋರಿಸಿ. ಹಾಂ ಸಾಕು. ಇಲ್ಲಿ ಈ ದಾರ ಇದೆಯಲ್ಲ ವೈಟ್ ಕಲರು. ಸ್ಕ್ರೀನ್ ಹಾಕ್ಬೇಕು. ಇದು ನಿಮ್ಗೆ ಡೆಕೋರೇಷನ್ ಕೆಲಸ. ವಿಧಾತ್ರಿ ಬರ್ಡೇಗೆ ತುಂಬಾ ಖುಷಿ ಆಗ್ತಿದೆ. ಇಷ್ಟೆಲ್ಲ ಮಾಡ್ತೀವಿ ಅಂತ ವಿಧಾತ್ರಿ ನೆನ್ಸ್ಕೊಂಡ್ರೆ ನೆಕ್ಸ್ಟ್ ಒನ್ ಡೇ ನೆನ್ಸ್ಕೊಂಡು ನಮ್ಗೆ ಎಲ್ಲ ಮಾವದಿರೆಲ್ಲ ಮಾಡಿದ್ರು, ಚಿಕ್ಕಪ್ಪರೆಲ್ಲ ಮಾಡಿದ್ರು ಅಂತ ನೆನ್ಸ್ಕೊತಾಳೆಲ್ವ ಗೊತ್ತಿಲ್ಲ. ಸೊ ತುಂಬಾ ಖುಷಿ ಇದೆ ವಿಧಾತ್ರಿ. ಇನ್ನ ಟೈಮ್ ಇದೆ, ನೋಡೋಣ. ಅವಳು ನಿಮ್ಮ ಮಕ್ಕಳಿಗೆ ಮಾಡ್ತಾಳೆ ಬಂದ್ಬಿಟ್ಟು. ನಮ್ಮ ಮಕ್ಕಳಿಗೆಲ್ಲ ಮಾಡ್ತಾರೆ.
ಈ ವಿಡಿಯೋ ತೋರಿಸ್ತೀನಿ ನೋಡಿ, ಇಷ್ಟೆಲ್ಲ ಬಂದು ಮಾಡಿದ್ರೆ ಮಕ್ಳಿಗೆ ಬಂದು ಮಾಡೋ ಇದಾದ್ರೆ ಇವಾಗಲೇ ಸ್ಪೈನ್ ಕೊಡ್ತೀವಿ ಅಂತ ಬಂದು ಮಾಡ್ತಾನೆ ಅನ್ಸುತ್ತೆ. ಓಕೆ ಗೈಸ್, ಫೈನಲ್ ಇನ್ನೂ ಫಿನಿಶ್ ಆಗಿಲ್ಲ, 50% ಅಷ್ಟೇ ಫಿನಿಶ್ ಆಗಿದೆ. ಇನ್ನು 3 o'clock, ಇನ್ನೂ 1 hour ಟೈಮ್ ಇದೆ ನಮಗೆ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಬರೋಕ್ಕೆ ನೋಡಿ, ನಾವೆಲ್ಲ ವರ್ಕ್ ಮಾಡ್ತಿದ್ರೆ ನಮ್ಮ ಅಣ್ಣ ಆರಾಮಾಗಿ ಕೂತಿದ್ದಾರೆ. ತುಂಬ ಬೆಳಗ್ಗೆಯಿಂದ ಲವ್ ಮಾಕ್ಟೇಲ್ 3 ಸಾಂಗ್ ಹಾಕ್ಕೊಂಡು ಕೇಳ್ತಾನೆ ಇದೆ. ಈ ಸಾಂಗು ನೋಡಿ, ಏನೇಂದ್ರು ವಿ ಆರ್ ಇಂಡಿಯನ್ಸ್ ಬಿಕಾಸ್ ಎಮೋಷ್ನಲ್ ಅನ್ನೋದು ಇರುತ್ತಲ್ಲ ನೋಡಿ. ಅಪ್ಪ ಮಗಳು ಏನು ಮಾಡ್ತಿದ್ದಾರೆ ಅಂತ, ನಾವೆಲ್ಲ ಡೆಕೋರೇಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರೆ ಅಪ್ಪ ಮಗಳು ಇಬ್ಬರು ಆಟ ಆಡ್ತಿದ್ದಾರೆ. ಬನ್ನಿ ಗೈಸ್, ನಮ್ಮ ಅದಕ್ಕೆ ಏನು ಮಾಡ್ತೀರಾ ಅಂತ ನೋಡೋಣ. ಅಡುಗೆ ಕಂಪ್ಲೀಟ್ ಆಯಿತೋ ಇಲ್ವೋ ಏನಂತ ನೋಡೋಣ. ಅದಕ್ಕೆ ಮುಗೀತಾ ಫೈನಲಿ ಫಿನಿಶ್ಟಾ? ಗೈಸ್ ಏನೋ ಮಾಡಿದ್ರೆ ಏನೋ ಅಂತ ನಮ್ಮ ಅದಕ್ಕೆ ಕೇಳೋಣ. ಇದು ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಅಂದ್ರೆ ಬಿಸಿ ಇದೆಯಾ ಅದಕ್ಕೆ? ಇಲ್ಲ ಹೊಗೆ ಬರ್ತಾ ಇಲ್ವಾ? ಇಲ್ಲ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ. ಬಿಸಿಬೇಳೆ ಬಾತ್. ಆಮೇಲೆ ಇದು ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್ ಕಲರ್ ಏನು ಹೀಗಿದೆ? ಅದು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ. ಅಲ್ಲ, ಅದು ಗ್ರೀನ್ ಇದೆಯಲ್ಲ ಅಂತ ಇದ್ರೆ ಹೆಸರು ಪಾಲಕ್ ಪನ್ನೀರ್ ಈ ಥರ ಬರುತ್ತಾ? ನಾನು ನೋಡಿ. ಎಸ್, ಇದು ಪಾಲಕ್ ಪನ್ನೀರ್ದು ಫ್ರೆಶ್ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ, ಅದಕ್ಕೋಸ್ಕರ ಈ ಕಲರ್ ಇದೆ. ಹೌದಾ? ನನಗೇನು ಅಡುಗೆ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದು. ಈಗ ನೆಕ್ಸ್ಟ್ ಡೈಜೆಷನ್ಗೆ ಅಂತ ರಸಮ್ ಮಾಡಿದ್ದೀನಿ. ಓಹ್ ನೋಡಿ, ತುಂಬ ಹೆಲ್ದಿಯಾಗಿ ಎಲ್ಲರೂ ತುಂಬ ಹೆಲ್ದಿಯಾಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ಯಾವ ಥರ ಎಲ್ಲ ಮಾಡಿದೆ. ಇದು ಡೈಜೆಷನ್ ಅಂತ ಗೈಸ್. ನೆಕ್ಸ್ಟ್ ಡೆಸರ್ಟ್ ಬೇಕಲ್ವಾ ಊಟ ಆದಮೇಲೆ? ಹಾಂ, ಸ್ವೀಟ್ಸಾ? ಕಸ್ಟರ್ಡ್ ಫ್ರೂಟ್ ಮಾಡಿದ್ದೀನಿ ನೋಡಿ ಗೈಸ್, ಈ ಥರ ಎಲ್ಲ ಯಾರು ಮಾಡ್ಕೊಡ್ತಾರೆ? ಹಾಂ, ಅದಕ್ಕೆ ಬೇಗ ಮದುವೆ ಆಗಿ ಅಂತೆಲ್ಲ ಹೇಳೋದು. ನೆಕ್ಸ್ಟ್ ಮದುವೆ ಆಗ್ತಾ ಇದೀರಲ್ಲ? ನೆಕ್ಸ್ಟ್ ಮದುವೆ ಆಗ್ತೀವಿ, ನೋಡ್ಬೇಕಿನ್ನ ಇನ್ನೂ 1 year. ನಮ್ಮ ಹುಡುಗಿಗೆ ನಮ್ಮ ಅತ್ತೆ ಮಂಗೆ ಹೇಳ್ಬೇಕು, ಹೇಳ್ಕೊಡಿ ಅಂತ ಇದೆಲ್ಲ. ಓಕೆ, ಅದಕ್ಕೆ ಫುಡ್ ಎಲ್ಲ ರೆಡಿ ಆಗಿದೆ. ಇದೆಲ್ಲ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೀಗೆ ಬಿಸಿ ಇರಬೇಕು ಅಂದರೆ ಏನು ಮಾಡ್ತೀರಾ? ಇದನ್ನ ನಾನು ದೊಡ್ಡ ಹಾಟ್ ಬಾಕ್ಸ್ ತರಿಸ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಟೇಬಲ್ ಮೇಲೆ ಜೋಡಿಸಿದ್ರು. ಹೌದಾ? ಮತ್ತೆ ಫೈನಲಿ ನಾವು ಎಷ್ಟೊತ್ತಿಗೆ ಊಟ ಮಾಡ್ತೀವಿ? ನಮ್ದು ಎಕ್ಸ್ಪೆಕ್ಟೇಷನ್ ಅಂದರೆ ಇನ್ನೂ 1 hour ಇದೆ, ಬಟ್ ನಾವು ಎಷ್ಟೊತ್ತಿಗೆ ಊಟ ಮಾಡ್ಬೋದು ಅಂತ. ಊಟ ಮಾಡೋಣ, ಯಾಕೆಂದ್ರೆ ಯಾರಿಗೂ ಊಟ ಮಾಡಿಲ್ಲ. ಇನ್ನು ಗೆಸ್ಟ್ಸ್ ಯಾರು ಬಂದೇ ಇಲ್ವಲ್ಲ? ಇನ್ನು ಎಷ್ಟೊತ್ತಿಗೆ ಇನ್ವೈಟ್ ಮಾಡಿದ್ರೆ ಗೆಸ್ಟ್? ನೀವು ಮಾಡಿದ್ದು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಡಿ. ಆ್ಯಕ್ಚುಲಿ ಇಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ಒಂದ್ಸರಿ ಕೇಳೋಣ ಲಾಸ್ಟಿಗೆ ಎಲ್ಲರದ್ದು ಮುಗಿದ್ಮೇಲೆ. ಫೈನಲಿ ಅಡುಗೆ ಎಲ್ಲ ಮುಗಿಸ್ದೆ ನಾನು. ಅವರು ಡೆಕೋರೇಷನ್ ಕೂಡ ಮುಗಿಸಿದ್ರು. ಅಷ್ಟೊತ್ತಿಗೆ ಗೆಸ್ಟ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೆಲ್ಲ ಗೆಸ್ಟ್ನ ವೆಲ್ಕಮ್ ಮಾಡ್ಕೊತೀವಿ. ಹಾಯ್ ಹಾಯ್ ದೊಡ್ಡಪ್ಪ. ಹಾಯ್ ಮಾಡು. AC ಎಲ್ಲ ಆನ್ ಮಾಡಬೇಕಿತ್ತು. ಇಲ್ಲೇ ಹಾಯ್ ಮಾಡು. ಹೈ ಫೈ ಕೊಡು. ಹೈ ಫೈ. ಎಷ್ಟೊಂದು ಸಲ ನೋಡ್ತಾ ಇದ್ದೀನಿ ಅಂತಾಳೆ ಅವಳು. ನೀವು ಆಚೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಕಷ್ಟ ಇದೆ. ನಮಸ್ತೆ ಸರ್, ಬನ್ನಿ. ವೆಲ್ಕಮ್ ವೆಲ್ಕಮ್. ಯಾರು ಬರ್ತಡೆಗೆ ಬಂದಿರೋದು ನಾವು? ಯಾರು ಬರ್ತಡೆಗೆ? ವಿದ್ಯಾರ್ಥಿ ಬರ್ತಡೆಗೆ ಕುಡಿದ್ಮೇಲಂತೂ ನಾಳೆನೇ ಹೊರಲ್ಲ. ನೈನೇ ಚಿಕ್ಕಮ್ಮ ಬಂದ, ದೊಡ್ಡಮ್ಮ ಬಂದ ಬಂದೆ ಸರ್. ವೆಜ್ ಎಲ್ಲ ನಾನೇ ಮಾಡಿದ್ದು. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಸರ್. ನಿಮ್ಮಷ್ಟು ಕುಕ್ ಮಾಡೋಕ್ಕಾಗಲ್ಲ, ಬರಲ್ಲ. ನಿಮ್ಮ ಥರ ಕುಕ್ ಮಾಡಕ್ ಬರಲ್ಲ. ಅದು ಬಿರಿಯಾನಿ ಹೋಟೆಲ್ದು, ಮಟನ್ ಬಿರಿಯಾನಿ. ವೆಜ್ ನಾನು ಮಾಡಿದ್ದು. ಬಿರಿಯಾನಿ ಹೊರಗಡೆ. ನೋಡಿ ವಿಧಾತ್ರಿ ದೊಡ್ಡಮ್ಮ ಅವ್ರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾರೆ ಇಲ್ಲಿ. ಹಾ, ಇದನ್ನೆಲ್ಲ ಹಾಕೋ ಹಾಗಿಲ್ಲ. ಏನಂತೀರಾ ದೊಡ್ಡಮ್ಮ? ಏನಂತೀರಾ ದೊಡ್ಡಮ್ಮ? ಏನನ್ನಲ್ಲ, ಚೆನ್ನಾಗಿರ್ಲಿ, ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಚೆನ್ನಾಗಿರ್ಲಿ. ಓಕೆ, ಏನಂತಾನೆ ನಿನ್ ಮಗ? ಅವನೇನಂತಾನೆ ಹೋಗಿ ಬಂದು ಹೊಡಿತಾನೆ. ಹ್ಯಾಪಿ ಬರ್ತ್ಡೇ. ಹಲೋ. Oh wow, hello. We got so scared. 안녕하세요. Hello. 안녕하세요. Ta-da! Hi. Hello.
ಬನ್ನಿ ಬನ್ನಿ ಬನ್ನಿ, ಈಗ ಬಂದ್ರ ಎಲ್ಲರೂ? ಬನ್ನಿ ಬನ್ನಿ. ಬಂಗಾರು ಬಾ. ರೌಡಿ ಜೋಡಿ ಇದಕ್ಕೆ ಬನ್ನಿ ಬನ್ನಿ ಎಲ್ಲ ಬನ್ನಿ. ಹಲೋ ಲುಕಿಂಗ್ ಲೈಕ್ ಎ ಪ್ರಿನ್ಸಸ್. ಟ್ರೆಂಡ್ ಅದು. ಹಾಯ್. ಯಾರು ಹೇಳ್ಬಿಡ್ತಾರ ಅಂತ ಮಕ್ಕಳು. ಹೋಗ್ಬಾರ್ದು, ಪಾಮು ಐತೆ, ಪಾಮು ಐತೆ. ನಗೆಟ್ಸ್ ಆರು ಕಬಾಬ್? Both are really Both are really good? Both are very good. ಎಲ್ಲ ಗೆಸ್ಟು ಬಂದರು. ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು, ಬಟ್ ಅಷ್ಟೊತ್ತಿಗೆ ಪಾಪು ಒಳಗೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಸ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಜನ ಲಾಸ್ಟಿಗೆ ಬಂದರು. ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಸ್ಬಿಡೋಣ, ಸ್ವಲ್ಪ ಫ್ರೀ ಆಗ್ತಾಳೆ ಅವಳು ಅಂತ ಅಂದ್ಬಿಟ್ಟು, ಅವಳು ಬಟ್ಟೆ ಹೆವಿ ಇತ್ತು ಅಂತ ಕಟ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದೋ ನಾವು ಕೇಕ್. ಇದಾದ್ರಿ ಇದಾದ್ರಿ Gracias.
ಯಾಕೆ ಹಿಂಸೆ ಕೊಡ್ತೀಯಾ? ಬೇಡ ಬಿಡಿ ಬೇಡ ಬಿಡಿ ನಿಂತ್ಕೊಳ್ಳಿ ಬಿಡದು ಕುಡಿಯೋದು weakness ಆಗ್ಬಿಡುತ್ತೆ. ಪ್ರಶಾಂತ್ ಆಯ್ತಾ ಆಯ್ತಾ ನಿಮ್ದು ಹೋಗಿ ಬೇಗ ಅವಳು ಅಳ್ತಾಳೆ ಮತ್ತೆ ಬೇಡ ಬಿಡಿ ಸ್ವೀಟ್ ಮಕ್ಷಿ ಹೊಡೆದ್ಬಿಡ್ದು ಒಂಚೂರು ನಿನ್ನೆ ಕಬಾಬ್ ಕೊಡಿ ಕೈಗೆ ನೆಕ್ಸ್ಟ್ ಪ್ರಶಾಂತ್ ಬೇಕಂತ ಅವಳಿಗೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದಿದ್ದಾಯಿತು. ಇನ್ನೂ ಸ್ವಲ್ಪ ಜನ ಗೆಸ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಮಿಸ್ ಆಗಿದೆ, ಅವರು ಸ್ವಲ್ಪ ಲೇಟಾಗಿ ಬಂದರು. ಈಗ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ ಕೂತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು. ನೆಕ್ಸ್ಟು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡಿ ಹಂಗೆ ಮಾತಾಡಿ ಎಲ್ಲರೂ ಹೊರಟರು. ಗೈಸ್, ಇದಾಗಿತ್ತು ನನ್ನ ಮಗಳ ಬರ್ತ್ಡೇ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡಿ, ನನ್ನ ಮಗಳಿಗೆ ಎಲ್ಲರೂ ವಿಶ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಭುವನೇಶ್ವರಿ.